ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿದ್ಯಾರ್ಥಿಗಳು ಏನಾದರೂ ಅಗ್ರಿಕಲ್ಚರ್ ಸೈನ್ಸಲ್ಲಿ ಕೋಟಾದಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಏನಾದರೂ ಬಯಸಿದರೆ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಲಿಂಕನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಅಫಿಷಿಯಲ್ ವೆಬ್ಸೈಟಲ್ಲಿ 2024 ಸಾಲಿನ ಅಗ್ರಿಕಲ್ಚರ್ ಕೋಟಾ ಅಡಿಯಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಂಥ ಲಿಂಕನ್ನು ಕೊಟ್ಟಿದ್ದಾರೆ. ಇದು ಕ್ಲಿಕ್ ಮಾಡಿದರೆ ನಿಮಗೆ ಸೊ ಈ ಥರ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಇನ್ಸ್ಟ್ರಕ್ಷನ್ ಓದಿಕೊಂಡು ಲಾಗಿನ್ ಮಾಡ್ಕೊಳ್ಬೋದು. ಸೊ ಅಥವಾ ಏನಪ್ಪ ಅಂತಂದರೆ ನಿಮಗೆ ಇದನ್ನುಗಳನ್ನು ಏನಂತಂದರೆ ಕ್ಯಾಂಡಿಡೇಟ್ ಪ್ರೊಸೀಡ್ ಅಪ್ಲೋಡ್ ಮಾಡುವಂಥದ್ದು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕು. ಆಮೇಲೆ ನೆನಪಿಟ್ಕೊಳ್ಳಿ, ನಿಮಗೆ ಇಲ್ಲಿ ಎಲ್ಲಿ ಬೇಕು, ಬೆಂಗಳೂರು ಬೇಕು, ಧಾರವಾಡ ಬೇಕು, ಬಾಗಲಕೋಟೆ ಬೇಕು, ರಾಯಚೂರು, ಶಿವಮೊಗ್ಗ, ಬೀದರ್ ಇಷ್ಟಿದ್ದಾವೆ. ನೀವು ಯಾವ ಒಂದು ಇದರಲ್ಲಿ ಯೂನಿವರ್ಸಿಟಿಗೆ ಅಪ್ಲೈ ಮಾಡ್ತಾ ಇದ್ದೀರಿ ಆ ಒಂದು ಯೂನಿವರ್ಸಿಟಿಗೆ ನೀವು ಏನು ಮಾಡ್ಬೋದು ಅಂತಂದರೆ ಕ್ಲಿಕ್ ಮಾಡ್ಕೊಂಡು ಹೋಗಿ ನೀವು ಅದನ್ನು ಅಪ್ಲೈ ಕೂಡ ಮಾಡ್ಕೊಳ್ಬೋದು. ಆದರೆ ಅದಕ್ಕಿಂತ ಮೊದಲು ನೀವು ಇಲ್ಲಿ ಲಾಗಿನ್ ಮಾಡಿಕೊಂಡು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ಮೇಲೆ ಈ ರೀತಿಯಾದಂಥ ಒಂದು ಇದು ಓಪನ್ ಆಗುತ್ತೆ. ಏನು ಡೆಮೋ, ಇದು ಈ ಡೆಮೋ ಥರ ಒಂದು ಲಿಂಕ್ ಓಪನ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಏನು ಮಾಡಬೇಕು, ಐ ಡಿ ನಂಬರ್ ಮಾಹಿತಿಗಳನ್ನೆಲ್ಲ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ರೀತಿಯಾದಂಥ ಡೀಟೇಲ್ಸ್ಗಳನ್ನು ನೀವು ಹೊಂದಿರಬೇಕಾಗತ್ತೆ. ಇವುಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಕಂದಾಯ ಇಲಾಖೆಯಿಂದ ಈ ರೀತಿಯಾದಂಥ ಸರ್ಟಿಫಿಕೇಟ್ ತೊಗೊಂಡು ಇದರಲ್ಲಿ ತಹಸೀಲ್ದಾರ್ ಸಹಿಗಳನ್ನು ಮಾಡಿಸಿ ಇದನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ಈಗಾಗಲೇ ಸ್ಟಾರ್ಟ್ ಆಗಿದೆ. ಸೊ ವಿದ್ಯಾರ್ಥಿಗಳು ಇದರೊಂದು ಲಾಸ್ಟ್ ಡೇಟ್ ಇದೆ. ಇವತ್ತು 28 ತಾರೀಕು ಲಾಸ್ಟ್ ಡೇಟ್ ಇದೆ. ಅಗ್ರಿಕಲ್ಚರ್ ಕೋಟಾದಲ್ಲಿ ನೀವು ಅಪ್ಲೈ ಮಾಡಬೇಕು ಅಂದರೆ ಅದಕ್ಕೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಸೊ ಈಗಲೇ ಸ್ಟಾರ್ಟ್ ಆಗಿದೆ. ವಿದ್ಯಾರ್ಥಿಗಳು ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಅಪ್ಲೈ ಕೂಡ ಮಾಡ್ಕೊಳ್ಳಿ.